ಆ ಬೆಳಿಗ್ಗೆ ನನ್ನ ಮೊಬೈಲ್ಗೆ ಬಂದ ಒಂದು ಸಂದೇಶ ನನ್ನ ಬದುಕನ್ನೇ ತಲೆಕೆಳಗಾಗಿಸಿತು. ನಿಮ್ಮ ಬ್ಯಾಂಕ್ ಖಾತೆಗೆ 127 ಕೋಟಿ 48 ಲಕ್ಷ ರೂಪಾಯಿ ಜಮಾ ಆಗಿದೆ. ಮೊದಲಿಗೆ ಅದು ಯಾವುದೋ ವಂಚನೆಯ ಸಂದೇಶ ಎಂದುಕೊಂಡೆ. ಆದರೆ ಬ್ಯಾಂಕ್ ಆ್ಯಪ್ ತೆರೆದು ಬ್ಯಾಲೆನ್ಸ್ ನೋಡಿದ ಕ್ಷಣಕ್ಕೆ ನನ್ನ ಕೈಯಲ್ಲಿದ್ದ ಮೊಬೈಲ್ ನೆಲಕ್ಕೆ ಬೀಳುವಷ್ಟರ ಮಟ್ಟಿಗೆ ನಾನು ಬೆಚ್ಚಿಬಿದ್ದೆ. ನನ್ನ ಖಾತೆಯಲ್ಲಿ ನಿಜವಾಗಿಯೂ ಕೋಟ್ಯಂತರ ರೂಪಾಯಿ ಇತ್ತು. ಒಂದು ಕ್ಷಣದ ಹಿಂದೆ ಸಾಲದಲ್ಲಿ ಮುಳುಗಿದ್ದ ನಾನು ಮುಂದಿನ ಕ್ಷಣದಲ್ಲಿ ಕೋಟ್ಯಾಧಿಪತಿಯಾಗಿದ್ದೆ. ಆದರೆ ಆ ಹಣದ ಜೊತೆ ಬಂದಿದ್ದ ಒಂದು ರಹಸ್ಯ ನನ್ನ ಜೀವನವನ್ನು ಭಯಾನಕ ತಿರುವಿನತ್ತ ಕರೆದೊಯ್ಯಲಿದೆ ಎಂಬುದು ಆಗ ನನಗೆ ಗೊತ್ತಿರಲಿಲ್ಲ. ನನ್ನ ಹೆಸರು ಮನೋಜ್. ನಾನು ಬೆಳಗಾವಿಯ ಒಂದು ಸಣ್ಣ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದೆ. ತಿಂಗಳ ಕೊನೆಯಲ್ಲಿ ಸಂಬಳ ಬರುವವರೆಗೆ ಹಣಕ್ಕಾಗಿ ಕಾಯುವ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ. ಅಪ್ಪ ನಿವೃತ್ತ ಶಿಕ್ಷಕ, ಅಮ್ಮ ಗೃಹಿಣಿ. ತಂಗಿಯ ಮದುವೆಗಾಗಿ ಸಾಲ ಮಾಡಿಕೊಂಡಿದ್ದೆವು. ಮನೆಯ ಮೇಲೂ ಸಾಲವಿತ್ತು. ಜೀವನ ಅಂದರೆ ತಿಂಗಳ ಖರ್ಚು ನಿಭಾಯಿಸುವ ಹೋರಾಟ ಮಾತ್ರವಾಗಿತ್ತು. ಆ ದಿನ ಬೆಳಿಗ್ಗೆ ಕಚೇರಿಗೆ ಹೋಗುವ ಮುನ್ನ ಬ್ಯಾಂಕ್ ಸಂದೇಶ ನೋಡಿದ್ದೆ. ಮೊದಲಿಗೆ ನಂಬಲಿಲ್ಲ. 3 ಬಾರಿ ಬ್ಯಾಂಕ್ ಆ್ಯಪ್ ತೆರೆದು ನೋಡಿದೆ. ಆದರೆ ಬ್ಯಾಲೆನ್ಸ್ ಬದಲಾಗಲಿಲ್ಲ. 127 ಕೋಟಿ 48 ಲಕ್ಷ ರೂಪಾಯಿ. ಅದು ಕನಸು ಅಲ್ಲ, ವಾಸ್ತವ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಈ ಹಣ ಎಲ್ಲಿಂದ ಬಂತು? ಯಾರದ್ದು? ತಪ್ಪಾಗಿ ಬಂದಿದೆಯಾ? ಅಥವಾ ಯಾವುದೋ ದೊಡ್ಡ ಮೋಸವೇ? ಆ ದಿನ ಕಚೇರಿಯಲ್ಲಿ ಕೆಲಸ ಮಾಡುವುದು ಅಸಾಧ್ಯವಾಗಿತ್ತು. ಸಂಜೆ ನೇರವಾಗಿ ಬ್ಯಾಂಕ್ಗೆ ಹೋದೆ. ಅಲ್ಲಿನ ವ್ಯವಸ್ಥಾಪಕರು ಕೂಡ ಆಶ್ಚರ್ಯದಿಂದ ನನ್ನ ಖಾತೆ ಪರಿಶೀಲಿಸಿದರು. ಹಣ ಕಾನೂನುಬದ್ಧವಾಗಿ ಜಮಾ ಆಗಿದೆ. ವಿದೇಶಿ ಖಾತೆಯಿಂದ ಬಂದಿದೆ. ಯಾರಿಂದ ಬಂದಿದೆ? ಕಳುಹಿಸಿದವರ ಹೆಸರು ಗೌಪ್ಯವಾಗಿದೆ. ನನಗೆ ಮತ್ತಷ್ಟು ಗೊಂದಲವಾಯಿತು. ಮನೆಗೆ ಬಂದಾಗ ಅಪ್ಪ ನನ್ನ ಮುಖ ನೋಡಿ ಕೇಳಿದರು, ಏನಾಯ್ತು? ನಾನು ಎಲ್ಲವನ್ನೂ ಹೇಳಿದೆ. ಮೊದಲಿಗೆ ಅವರು ನಕ್ಕರು. ನಂತರ ಬ್ಯಾಂಕ್ ವಿವರ ನೋಡಿದಾಗ ಮೌನವಾದರು. ಆ ರಾತ್ರಿ ನಮ್ಮ ಮನೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ಮುಂದಿನ ದಿನ ಬೆಳಿಗ್ಗೆ ಮತ್ತೊಂದು ಸಂದೇಶ ಬಂತು. ಈ ಬಾರಿ ಅದು ಕೇವಲ ಒಂದು ಸಾಲು, ಹಣ ನಿನ್ನದೇ. ಆದರೆ ಸತ್ಯ ತಿಳಿಯಬೇಕಾದರೆ ಹಳೆಯ ರೈಲು ನಿಲ್ದಾಣಕ್ಕೆ ಬಾ. ನನ್ನ ದೇಹದಲ್ಲಿ ವಿಚಿತ್ರ ನಡುಕ ಶುರುವಾಯಿತು. ಯಾರು ಈ ವ್ಯಕ್ತಿ? ಯಾಕೆ ನನಗೆ ಹಣ ಕಳುಹಿಸಿದ್ದಾನೆ? ಆ ಪ್ರಶ್ನೆಗಳೊಂದಿಗೆ ನಾನು ಆ ಸಂಜೆ ಹಳೆಯ ರೈಲು ನಿಲ್ದಾಣಕ್ಕೆ ಹೋದೆ. ಅದು ನಗರದ ಹೊರವಲಯದಲ್ಲಿದ್ದ ನಿರ್ಜನ ಪ್ರದೇಶ. ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನನ್ನು ಕಾಯುತ್ತಾ ನಿಂತಿದ್ದ. ಅವನ ಮುಖದಲ್ಲಿ ಶಾಂತಿ ಇತ್ತು, ಆದರೆ ಕಣ್ಣುಗಳಲ್ಲಿ ವರ್ಷಗಳ ನೋವು ಕಾಣಿಸುತ್ತಿತ್ತು. ಮನೋಜ್? ಹೌದು. ಅವನು ಒಂದು ಹಳೆಯ ಫೋಟೋ ನನ್ನ ಕೈಗೆ ಕೊಟ್ಟ. ಫೋಟೋ ನೋಡಿದ ಕ್ಷಣಕ್ಕೆ ನಾನು ಬೆಚ್ಚಿಬಿದ್ದೆ. ಅದರಲ್ಲಿದ್ದ ಯುವಕ ನನ್ನ ಅಪ್ಪನಂತೆಯೇ ಕಾಣುತ್ತಿದ್ದ. ಆದರೆ ಅವನು ನನ್ನ ಅಪ್ಪ ಅಲ್ಲ. ಇವರು ಯಾರು? ವೃದ್ಧನ ಕಣ್ಣುಗಳು ತೇವಗೊಂಡವು. ನಿನ್ನ ಚಿಕ್ಕಪ್ಪ. ನಾನು ಆಶ್ಚರ್ಯದಿಂದ ಅವನತ್ತ ನೋಡಿದೆ. ನನಗೆ ಚಿಕ್ಕಪ್ಪ ಇದ್ದಾರೆ ಅಂತ ಯಾರೂ ಹೇಳಿರಲಿಲ್ಲ. ವೃದ್ಧನು ನಿಧಾನವಾಗಿ ಉಸಿರೆಳೆದ. ಯಾಕೆಂದರೆ ನಿನ್ನ ಅಪ್ಪ ಮತ್ತು ಚಿಕ್ಕಪ್ಪ 25 ವರ್ಷಗಳ ಹಿಂದೆ ಬೇರ್ಪಟ್ಟಿದ್ದರು. ನನ್ನ ಗೊಂದಲ ಮತ್ತಷ್ಟು ಹೆಚ್ಚಾಯಿತು. ಅವನು ಹೇಳಿದ ಕತೆ ಕೇಳಿದಂತೆ ನಾನು ನಿಶ್ಚಲನಾಗತೊಡಗಿದೆ. ನನ್ನ ಅಪ್ಪನಿಗೆ ರಘು ಎಂಬ ತಮ್ಮನಿದ್ದ. ಇಬ್ಬರೂ ತುಂಬಾ ಆತ್ಮೀಯರಾಗಿದ್ದರು. ಆದರೆ ಆಸ್ತಿ ವಿಷಯದಲ್ಲಿ ನಡೆದ ಒಂದು ತಪ್ಪು ತಿಳುವಳಿಕೆಯಿಂದ ಇಬ್ಬರ ನಡುವೆ ದೊಡ್ಡ ಜಗಳವಾಗಿತ್ತು. ರಘು ಮನೆ ಬಿಟ್ಟು ವಿದೇಶಕ್ಕೆ ಹೋಗಿದ್ದ. ಆಮೇಲೆ ಯಾವುದೇ ಸಂಪರ್ಕ ಇರಲಿಲ್ಲ. ವರ್ಷಗಳು ಕಳೆದು ಹೋಗಿದ್ದವು. ಎಲ್ಲರೂ ಅವನು ಸತ್ತಿದ್ದಾನೆ ಎಂದುಕೊಂಡಿದ್ದರು. ಆದರೆ ಸತ್ಯ ಬೇರೆಯಾಗಿತ್ತು. ರಘು ವಿದೇಶದಲ್ಲಿ ದೊಡ್ಡ ಉದ್ಯಮಿಯಾಗಿದ್ದ. ಸಾವಿರಾರು ಕೋಟಿ ಸಂಪಾದಿಸಿದ್ದ. ಆದರೆ ಮದುವೆಯಾಗಿರಲಿಲ್ಲ, ಮಕ್ಕಳೂ ಇರಲಿಲ್ಲ. ಕೆಲವು ತಿಂಗಳ ಹಿಂದೆ ಅವನಿಗೆ ಗಂಭೀರ ಅನಾರೋಗ್ಯ ಇರುವುದು ಗೊತ್ತಾಗಿತ್ತು. ಆಗ ಅವನು ತನ್ನ ಕುಟುಂಬವನ್ನು ಹುಡುಕಲು ಆರಂಭಿಸಿದ್ದ. ಆದರೆ ತಡವಾಗಿತ್ತು. ಕೆಲವೇ ವಾರಗಳ ಹಿಂದೆ ಅವನು ಮೃತಪಟ್ಟಿದ್ದ. ನನ್ನ ಉಸಿರು ಬಿಗಿ ಹಿಡಿದಂತಾಯಿತು. ಹಾಗಾದರೆ? ವೃದ್ಧನು ತಲೆಯಾಡಿಸಿದ. ಅವನ ಆಸ್ತಿಯ ಬಹುಪಾಲನ್ನು ನಿನ್ನ ಹೆಸರಿಗೆ ಬರೆದಿದ್ದಾನೆ. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಎಂದಿಗೂ ನೋಡದ ವ್ಯಕ್ತಿಯೊಬ್ಬ ನನ್ನ ಬದುಕನ್ನೇ ಬದಲಾಯಿಸಿದ್ದ. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ವೃದ್ಧನು ಒಂದು ಪತ್ರ ಕೊಟ್ಟ. ಅದು ರಘು ಬರೆದ ಕೊನೆಯ ಪತ್ರ. ನಡುಗುವ ಕೈಗಳಿಂದ ಓದಲು ಆರಂಭಿಸಿದೆ. ಮನೋಜ್, ನಾನು ನಿನ್ನನ್ನು ಎಂದಿಗೂ ನೋಡಿಲ್ಲ. ಆದರೆ ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ನನ್ನ ಕಣ್ಣುಗಳು ತೇವಗೊಂಡವು. ನಿನ್ನ ಅಪ್ಪನನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೆ. ಆದರೆ ನನ್ನ ಅಹಂಕಾರ ನನ್ನ ಕುಟುಂಬವನ್ನು ಕಸಿದುಕೊಂಡಿತು. ಮುಂದಿನ ಸಾಲು ಓದುತ್ತಿದ್ದಂತೆ ಗಂಟಲು ಬಿಗಿಯಿತು. ನನ್ನ ಜೀವನದಲ್ಲಿ ಹಣ ತುಂಬಾ ಇತ್ತು, ಆದರೆ ಕುಟುಂಬ ಇರಲಿಲ್ಲ. ಆ ಪತ್ರದ ಪ್ರತಿಯೊಂದು ಪದದಲ್ಲೂ ಪಶ್ಚಾತ್ತಾಪ ತುಂಬಿಕೊಂಡಿತ್ತು. ಮನೆಗೆ ಬಂದು ಪತ್ರವನ್ನು ಅಪ್ಪನಿಗೆ ಕೊಟ್ಟೆ. ಅವರು ಓದುತ್ತಿದ್ದಂತೆ ಅಳತೊಡಗಿದರು. ಬಹುಶಃ 30 ವರ್ಷಗಳ ನಂತರ ಮೊದಲ ಬಾರಿ ರಘು ಎಂದು ಅವರು ಕುಸಿದು ಬಿದ್ದರು. ಆ ರಾತ್ರಿ ನಮ್ಮ ಮನೆಯಲ್ಲಿ ಯಾರೂ ಮಾತಾಡಲಿಲ್ಲ.
ಹಣದ ಸಂತೋಷಕ್ಕಿಂತ ಕಳೆದುಹೋದ ಸಂಬಂಧದ ನೋವೇ ಹೆಚ್ಚು ಇತ್ತು. ಆದರೆ ಕೆಲವು ದಿನಗಳ ನಂತರ ಮತ್ತೊಂದು ಆಘಾತ ಎದುರಾಯಿತು. ಕೆಲವರು ನನ್ನನ್ನು ಸಂಪರ್ಕಿಸಲು ಆರಂಭಿಸಿದರು. ನಾವು ರಘು ಅವರ ಸ್ನೇಹಿತರು, ನಮಗೂ ಹಣ ಕೊಡಬೇಕು, ನಮಗೆ ಅವರಿಂದ ಮಾತು ಇತ್ತು. ಒಬ್ಬರ ನಂತರ ಒಬ್ಬರು ಬರುತ್ತಲೇ ಇದ್ದರು. ಕೆಲವರು ನಕಲಿ ದಾಖಲೆಗಳನ್ನು ತೋರಿಸಿದರು, ಕೆಲವರು ಬೆದರಿಕೆ ಹಾಕಿದರು. ನನ್ನ ಜೀವನ ಶಾಂತವಾಗಿರಲಿಲ್ಲ. ಒಂದು ರಾತ್ರಿ ಮನೆಯ ಹೊರಗೆ ಯಾರೋ ಕಲ್ಲು ಎಸೆದರು. ಅಮ್ಮ ಭಯದಿಂದ ಅಳತೊಡಗಿದರು. ಆಗ ನನಗೆ ಒಂದು ವಿಷಯ ಅರ್ಥವಾಯಿತು. ಕೋಟ್ಯಂತರ ರೂಪಾಯಿ ಕೇವಲ ಹಣ ಅಲ್ಲ, ಅದು ಸಮಸ್ಯೆಗಳನ್ನು ತರುತ್ತದೆ. ನಾನು ವಕೀಲರನ್ನು ಸಂಪರ್ಕಿಸಿದೆ, ಪೊಲೀಸರ ಸಹಾಯ ಪಡೆದೆ. ನಿಧಾನವಾಗಿ ಎಲ್ಲಾ ಸುಳ್ಳುಗಳು ಬಯಲಾದವು. ಹಣಕ್ಕಾಗಿ ಬಂದಿದ್ದ ಜನರು ಒಬ್ಬೊಬ್ಬರಾಗಿ ಮಾಯವಾದರು. ಆದರೆ ಒಂದು ಪ್ರಶ್ನೆ ಮಾತ್ರ ನನ್ನನ್ನು ಕಾಡುತ್ತಲೇ ಇತ್ತು, ರಘು ಚಿಕ್ಕಪ್ಪ ನನಗೆ ಯಾಕೆ ಇಷ್ಟು ದೊಡ್ಡ ಆಸ್ತಿ ಬಿಟ್ಟರು? ಆ ಪ್ರಶ್ನೆಗೆ ಉತ್ತರ ಅವರ ಕೊನೆಯ ವಿಡಿಯೋ ಸಂದೇಶದಲ್ಲಿ ಸಿಕ್ಕಿತು. ಅವರ ವಕೀಲರು ಆ ವಿಡಿಯೋ ನನಗೆ ತೋರಿಸಿದರು. ಅನಾರೋಗ್ಯದಿಂದ ದುರ್ಬಲರಾಗಿದ್ದ ರಘು ಕ್ಯಾಮೆರಾ ಮುಂದೆ ಕುಳಿತಿದ್ದರು. ಮನೋಜ್, ನಾನು ನಿನಗೆ ಹಣ ಕೊಡುತ್ತಿರಲಿಲ್ಲ. ನಾನು ಆಶ್ಚರ್ಯದಿಂದ ನೋಡಿದೆ. ಹಾಗಾದರೆ? ಅವರು ನಗುತ್ತಾ ಹೇಳಿದರು, ನಾನು ನಿನಗೆ ಒಂದು ಅವಕಾಶ ಕೊಡುತ್ತಿದ್ದೇನೆ. ಅವರ ಧ್ವನಿ ನಡುಗುತ್ತಿತ್ತು. ನಾನು ಸಂಪಾದಿಸಿದ ಹಣ ನನ್ನ ಏಕಾಂತವನ್ನು ಕಡಿಮೆ ಮಾಡಲಿಲ್ಲ. ನನ್ನ ಕಣ್ಣುಗಳು ತೇವಗೊಂಡವು. ಈ ಹಣ ನಿನ್ನ ಜೀವನವನ್ನು ಮಾತ್ರ ಅಲ್ಲ, ನೂರಾರು ಜನರ ಜೀವನವನ್ನು ಬದಲಾಯಿಸಲಿ. ಆ ವಿಡಿಯೋ ಮುಗಿದಾಗ ನನ್ನ ಮನಸ್ಸು ಸಂಪೂರ್ಣ ಬದಲಾಗಿತ್ತು. ಮುಂದಿನ ಕೆಲವು ತಿಂಗಳುಗಳಲ್ಲಿ ನಾವು ಎಲ್ಲಾ ಸಾಲಗಳನ್ನು ತೀರಿಸಿದೆವು. ಆದರೆ ಹಣವನ್ನು ಕೇವಲ ನಮ್ಮ ಕುಟುಂಬಕ್ಕಾಗಿ ಬಳಸಲಿಲ್ಲ. ಅಪ್ಪನ ಹೆಸರಿನಲ್ಲಿ ಒಂದು ಶಾಲೆ ಆರಂಭಿಸಿದೆವು. ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ಆರಂಭಿಸಿದೆವು. ಒಂದು ಸಣ್ಣ ಆಸ್ಪತ್ರೆ ಕಟ್ಟಿಸಿದೆವು. ನಮ್ಮ ಊರಿನ ಅನೇಕ ಕುಟುಂಬಗಳ ಬದುಕು ಬದಲಾಯಿತು. ಒಂದು ದಿನ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಅಪ್ಪ ನನ್ನ ಭುಜದ ಮೇಲೆ ಕೈ ಇಟ್ಟು ಹೇಳಿದರು, ರಘು ಇಂದು ಇದ್ದಿದ್ದರೆ ತುಂಬಾ ಖುಷಿ ಪಡುತ್ತಿದ್ದ. ನಾನು ಆಕಾಶದತ್ತ ನೋಡಿದೆ, ನನಗೆ ಕಾಣಿಸಲಿಲ್ಲ. ಆದರೆ ಎಲ್ಲೋ ಅವನು ನಗುತ್ತಿದ್ದಾನೆ ಎಂಬ ಭಾವನೆ ಬಂತು. ಯಾಕೆಂದರೆ ಅವನು ಬಿಟ್ಟದ್ದು ಕೇವಲ ಹಣವಲ್ಲ, ಒಂದು ಪಾಠ. ಹಣ ಸಂಪಾದಿಸುವುದು ದೊಡ್ಡ ಸಾಧನೆ ಅಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ದೊಡ್ಡ ಸಾಧನೆ. ಆ ದಿನ ನನ್ನ ಬ್ಯಾಂಕ್ ಖಾತೆಗೆ ಕೋಟ್ಯಂತರ ರೂಪಾಯಿ ಬಂದಿತ್ತು. ಮೊದಲಿಗೆ ಅದು ಅದೃಷ್ಟ ಎಂದುಕೊಂಡೆ, ನಂತರ ಅದು ಒಂದು ರಹಸ್ಯ ಎಂದುಕೊಂಡೆ. ಆದರೆ ಕೊನೆಗೆ ಅರ್ಥವಾಯಿತು, ಅದು ಒಬ್ಬ ಮನುಷ್ಯನ ಕೊನೆಯ ಪಶ್ಚಾತ್ತಾಪ, ಒಂದು ಕಳೆದುಹೋದ ಸಂಬಂಧದ ಕ್ಷಮೆ ಮತ್ತು ಒಂದು ಕುಟುಂಬವನ್ನು ಮತ್ತೆ ಒಂದಾಗಿಸಿದ ಕೊನೆಯ ಉಡುಗೊರೆ. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವುದು ಹಣ ಅಲ್ಲ, ಆ ಹಣದ ಹಿಂದೆ ಅಡಗಿರುವ ಕತೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.